ಕನ್ನಡ ಮಾತನಾಡಿ ಎಂದಿದ್ದಕ್ಕೆ ಇದೆಂತಹ ದರ್ಪ. ಹಂಪಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಕನ್ನಡಿಗನಿಗೆ ಧಮಕಿ ಹಾಕಲಾಗಿದೆ. ಜಾಸ್ತಿ ಆಗುತ್ತಾ ಇದೆ ಇಂತಹ ಘಟನೆಗಳು. ಕನ್ನಡದ ವಿಚಾರದಲ್ಲಿ, ಭಾಷೆ ವಿಚಾರದಲ್ಲಿ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ, ಧಮಕಿ ಹಾಕ್ತಾ ಇದ್ದಾರೆ. ಇದು ಹಂಪಿ ಎಕ್ಸ್‌ಪ್ರೆಸ್ ಟ್ರೈನಲ್ಲಿ ಆಗಿರೋದು. ಟಿಕೆಟ್ ಚೆಕ್ ಮಾಡ್ತಿದ್ರು ರೈಲ್ವೆ ಅಧಿಕಾರಿ. ಆ ಅಧಿಕಾರಿ ದರ್ಪ ಮೆರೆದಿದ್ದಾನೆ. ಕೊಪ್ಪಳದ ನಿವಾಸಿ ಮೊಹಮ್ಮದ್ ಬಾಷಾ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾನೆ. ಮೈಸೂರಿನಿಂದ ಕೊಪ್ಪಳಕ್ಕೆ ಆಗಮಿಸ್ತಾ ಇದ್ರು ಪ್ರಯಾಣಿಕ. ಕನ್ನಡ ಮಾತನಾಡಿದ್ದಕ್ಕೆ ಮೊಬೈಲ್ ಕಸಿದುಕೊಂಡಿದ್ದಾನೆ ಈ ಧಿಮಾಕಿನ ಅಧಿಕಾರಿ. ರೈಲ್ವೆ ಟಿಸಿ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಟಿಕೆಟ್ ಚೆಕ್ ಮಾಡ್ತಾ ಇದ್ದಾರೆ. ಓಕೆ, ಕನ್ನಡ ಮಾತಾಡಿ ಎಂದಿದ್ದೇ ತಪ್ಪಾಗ್ಬಿಡ್ತೀಗ. ಬಹುತೇಕವಾಗಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಕನ್ನಡನೇ ಬರೋದಿಲ್ಲ. ಎಲ್ಲರೂ ಹಿಂದಿ ಹೆಂಗೆ ಮಾತಾಡೋಕ್ಕಾಗತ್ತೆ, ಇಂಗ್ಲೀಷ್ ಹೆಂಗೆ ಮಾತಾಡೋಕ್ಕಾಗತ್ತೆ. ಅದರಲ್ಲೂ ಕರ್ನಾಟಕದಲ್ಲಿ ಇರುವಂತಹ ಈ ಹೊರರಾಜ್ಯದ ಕೆಲವು ಅಧಿಕಾರಿಗಳು ಕನ್ನಡದ ವಿಚಾರಕ್ಕೆ ಆಗಾಗ ಕಿರಿಕ್ ತೆಗಿತಾ ಇದ್ದಾರೆ. ठीक है, आपका नाम? ओरिजिनल टिकट दीजिए. आप टिकट दो. टिकट दिखा. ಕನ್ನಡದಾಗ ನನಗೆ ಕನ್ನಡ ಬರ್ತಾ ಇಲ್ಲ. ನನಗೆ ಕನ್ನಡ ಬರ್ತಾ ಇಲ್ಲ. ಬರಲ್ಲ ನಾಯಿ ಮಾಡಿದಕ್ಕೆ ಬರ್ತಾ ಇಲ್ಲ. एक मिनट मैं बोलता भैया, रुको ना. पुलिस बोला था, डोंट वरी, मैं पुलिस बुलाएगा.